ಕಾರವಾರದ ಬೇರೆ ಬೇರೆ ಕಡಲ ತೀರದಲ್ಲಿ ಕಳೆದ 2 ತಿಂಗಳಿಂದ 110 ಆಮೆ ಮೊಟ್ಟೆಗಳ ಗೂಡುಗಳನ್ನು ರಕ್ಷಣೆ ಮಾಡಲಾಗಿದೆ. ಇವುಗಳ ಪೈಕಿ ಇದೀಗ 9 ಗೂಡುಗಳಿಂದ ಆಮೆ ಮರಿಗಳು ಹೊರಕ್ಕೆ ಬಂದಿದ್ದು 1027 ಮರಿಗಳನ್ನು ಸಮುದ್ರಕ್ಕೆ ಬಿಡಲಾಗಿದೆ. ಸಾಮಾನ್ಯವಾಗಿ ಫೆಬ್ರವರಿಯಿಂದ ಏಪ್ರಿಲ್ ಅಂತ್ಯದವರೆಗೆ ಜಿಲ್ಲೆಯ ಕಾರವಾರ, ಅಂಕೋಲಾ, ಮಾಜಾಳಿ, ಹೊನ್ನಾವರದ ಹಲವು ತೀರ ಪ್ರದೇಶದಲ್ಲಿ ಆಮೆಗಳು ಮೊಟ್ಟೆ ಇಟ್ಟು ತೆರಳುತ್ತವೆ. ಈ ಮೊಟ್ಟೆಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಮುಂದಾಗಿದ್ದು, ಕಾರವಾರದ ಬೇರೆ ಬೇರೆ ಕಡಲ ತೀರದಲ್ಲಿ ಕಳೆದ 2 ತಿಂಗಳಿಂದ 110 ಆಮೆ ಮೊಟ್ಟೆಗಳ ಗೂಡುಗಳನ್ನು ರಕ್ಷಣೆ ಮಾಡಲಾಗಿದೆ. ಇವುಗಳ ಪೈಕಿ ಇದೀಗ 9 ಗೂಡುಗಳಿಂದ ಆಮೆ ಮರಿಗಳು ಹೊರಗೆ ಬಂದಿದ್ದು 1027 ಮರಿಗಳನ್ನು ಸಮುದ್ರಕ್ಕೆ ಬಿಡಲಾಗಿದೆ. ಆಲಿವ್ ರೀಡ್ಲೆ ಕಡಲಾಮೆಗಳು ಸಂತಾನೋತ್ಪತ್ತಿಗಾಗಿ ಪ್ರಶಾಂತವಾಗಿರುವ ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಕಡಲ ತೀರಕ್ಕೆ ಬಂದು ಮೊಟ್ಟೆ ಇಟ್ಟು ತೆರಳುವ ಇವುಗಳ ಮೊಟ್ಟೆಗಳು ಶುಷ್ಕ ಮರಳಲ್ಲಿ ಅನಾಥವಾಗಿರುತ್ತವೆ. ನಾಯಿ ಸೇರಿದಂತೆ ಇತರ ಪ್ರಾಣಿಗಳು ಹೆಚ್ಚಾಗಿ ತಿಂದು ಬಿಡುವ ಕಾರಣ ಇದೀಗ ಅರಣ್ಯ ಇಲಾಖೆ ಇವುಗಳ ರಕ್ಷಣೆಗಾಗಿ ಪ್ರತ್ಯೇಕ ವಿಭಾಗವನ್ನ ಮಾಡಿಕೊಂಡು ಜನವರಿಯಿಂದ ಏಪ್ರಿಲ್ ವರೆಗೂ ಕಡಲ ತೀರದಲ್ಲಿ ಈ ಮೊಟ್ಟೆಗಳ ರಕ್ಷಣೆ ಮಾಡುತ್ತಿವೆ. ಹೀಗಾಗಿ ಕಳೆದ ವರ್ಷ 10,000ಕ್ಕೂ ಹೆಚ್ಚು ಆಮೆಗಳನ್ನ ಸಂರಕ್ಷಿಸಿ ಕಡಲಿಗೆ ಬಿಡಲಾಗಿದೆ. ಈ ಬಾರಿ 10,000ಕ್ಕಿಂತ ಹೆಚ್ಚು ಆಮೆಗಳನ್ನ ಸಂರಕ್ಷಿಸಿ ಬಿಡುವ ಗುರಿ ಹೊಂದಿದ್ದು, ಇದಕ್ಕಾಗಿ ನಿರಂತರ ಜನರಲ್ಲಿ ಜಾಗೃತಿ, ಮೊಟ್ಟೆ ರಕ್ಷಿಸಿ ಇಲಾಖೆಗೆ ನೀಡುವ ಜನರಿಗೆ ಹಣ ಸಹ ನೀಡುತ್ತದೆ. ಇನ್ನು ರಕ್ಷಿಸಿದ ಮೊಟ್ಟೆಗಳು ಮರಿಯೊಡೆದಾಗ ಜನರಲ್ಲಿ ಅರಿವು ಮೂಡಿಸಲು ಅವರ ಕೈಯಿಂದಲೇ ಆಮೆಗಳನ್ನ ಸಮುದ್ರಕ್ಕೆ ಬಿಡಿಸುತ್ತಿದ್ದು, ಶನಿವಾರ ಕಾರವಾರ ರವೀಂದ್ರನಾಥ್ ಕಡಲ ತೀರದಲ್ಲಿ ರಕ್ಷಿಸಿದ ಆಮೆಗಳನ್ನ ಮಕ್ಕಳು, ಸ್ಥಳೀಯರು ತಮ್ಮ ಕೈಯಲ್ಲಿ ಹಿಡಿದು ಸಮುದ್ರಕ್ಕೆ ಬಿಡುವ ಮೂಲಕ ಖುಷಿಪಟ್ಟರು. ಕರ್ನಾಟಕದ ಕರಾವಳಿಯ ಕಾರವಾರದ ಸುಂದರ ಕಡಲ ತೀರದಲ್ಲಿ ವರ್ಷದಿಂದ ವರ್ಷಕ್ಕೆ ಆಮೆಗಳು ಮೊಟ್ಟೆ ಇಡುವ ಸಂಖ್ಯೆ ಏರುತ್ತಿದ್ದು, ಕರಾವಳಿ ತೀರವೀಗ ಆಮೆಗಳ ಸಂತಾನ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.